ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ನಾರ್ತ್ ಕರ್ನಾಟಕ ಸ್ಪೆಷಲ್ ಇದು ಶೇಂಗಾ ಹೋಳಿಗೆ. ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಬಟ್ ಕೆಲವೊಬ್ರು ಇದನ್ನ ಮಾಡಬೇಕಾದ್ರೆ ಹೋಳಿಗೆ ಗಟ್ಟಿ ಆಗಿಬಿಡತ್ತೆ ಅಥವಾ ಅಂದರೆ ಇಷ್ಟೊಂದು ಸಾಫ್ಟಾಗಿರೋದಿಲ್ಲ. ಸೊ ಅವ್ರು ಏನೆಲ್ಲ ಮಿಸ್ಟೇಕ್ಗಳನ್ನ ಮಾಡ್ತಾರೆ. ಸೊ ಈ ರೀತಿ ಸಾಫ್ಟಾಗಿ ಬರಬೇಕು ಅಂದರೆ ಯಾವ ರೀತಿಯಾಗಿ ಹೋಳಿಗೆನ ಮಾಡ್ಕೋಬೇಕು ಅಂತ ಇವತ್ತು ನಾನು ನಿಮಗೆ ತುಂಬಾ ಈಸಿಯಾಗಿ ತೋರಿಸ್ಕೊಡ್ತೀನಿ. ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ನಾವು ಬೇರೆ ಹೋಳಿಗೆಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬಾ ಸುಲಭ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಆಗುತ್ತೆ ಕೂಡ. ಜಸ್ಟ್ ಒಂದು 15 ನಿಮಿಷದೊಳಗಡೆ ಇದು ಆಗಿಬಿಡತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲೊಂದು ಲೈಕ್ನ ಮಾಡಿ. ಇವಾಗ ನಾನಿಲ್ಲಿ 1.5 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಸುಮಾರು ಒಂದು 6ರಿಂದ 7 ಒಬ್ಬಟ್ಟು ಮಾಡ್ಕೊಂಡಿದ್ದೀನಿ ಇಷ್ಟು ಹಿಟ್ಟಲ್ಲಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಮೈದಾ ಹಿಟ್ಟನ್ನು ತಗೊಳ್ಳಿ, ಓಕೆನಾ? ಸೊ ನಾನಿಲ್ಲಿ 1.5 ಕಪ್ ಮೈದಾಗೆ ಒಂದು ಪಿಂಚ್ ಆಗೋಷ್ಟು ಸಾಲ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ವಿಡಿಯೋ ಸ್ಟಾರ್ಟಿಂಗಲ್ಲಿ, ಕೆಲವೊಬ್ಬರು ಒಬ್ಬಟ್ಟು ಮಾಡಬೇಕಾದ್ರೆ ಒಬ್ಬಟ್ಟು ಅನ್ನೋದು ಮಾಡಿಟ್ಟಾದ್ಮೇಲೆ ತುಂಬಾ ಗಟ್ಟಿಯಾಗಿಬಿಡತ್ತೆ. ಆ ರೀತಿ ಆಗಬಾರ್ದು ಅಂತ ಅಂದರೆ ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಾವು ಮೊದಲಿಗೆ ಹಿಟ್ಟು ಕಲಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಿಟ್ಟು ನಮಗೆ ಯಾವತ್ತೇ ಆಗಲಿ, ನಾವು ಯಾವುದೇ ಒಬ್ಬಟ್ಟಾಗಿರ್ಬೋದು, ಬೇಳೆ ಒಬ್ಬಟ್ಟಾಗಿರ್ಬೋದು, ಕಾಯಿ ಒಬ್ಬಟ್ಟಾಗಿರ್ಬೋದು ಅಥವಾ ಈ ರೀತಿ ಶೇಂಗಾ ಒಬ್ಬಟ್ಟಾಗಿರ್ಬೋದು, ನಾವು ಮಾಡ್ತೀವಿ ಅಂತ ಅಂದರೆ ಹಿಟ್ಟು ತುಂಬ ತೆಳುವಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ನಾನು ಕಲಿಸ್ತಾ ಇರೋ ಹದ ನಿಮಗೆ ನೀಟಾಗಿ ಗೊತ್ತಾಗ್ತಾ ಇದೆ. ತುಂಬಾ ಸಾಫ್ಟಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಸಾಫ್ಟ್ ಆಗಬೇಕು ಅಂತಂದರೆ ಏನು ಟಿಪ್ಸ್ನ ಫಾಲೋ ಮಾಡಬೇಕು ಅಂತಂದರೆ ಏನೂ ಇಲ್ಲ, ತುಂಬ ಅದೇನು ದೊಡ್ಡ ಇದೇನಲ್ಲ. ಸೊ ನಾವು ಏನು ತಿಳ್ಕೊಬೇಕು ಅಂತಂದರೆ, ನಾವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಗಟ್ಟಿಯಾಗಿ ಕಲಿಸ್ಕೋಬೇಕು ಅಂದರೆ ಏನು ಮಾಡ್ತೀವಿ, ಸ್ವಲ್ಪ ಸ್ವಲ್ಪನೇ ಹಿಟ್ಟಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀವಿ ಅಲ್ವಾ? ಸೊ ಆವಾಗ ಗಟ್ಟಿ ಆಗತ್ತೆ. ಅದೇ ನಾವು ನೀರಿನ ಪ್ರಮಾಣನ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡು ಒಮ್ಮೆಲೆ ಅದನ್ನು ಮೆತ್ತಗೆ ಮಾಡಿಕೊಂಡ್ರೆ ಅದಾದಮೇಲೆ ನಮಗೆ ಹಿಟ್ಟು ಅನ್ನೋದು ನೋಡಿ ಇಷ್ಟೊಂದು ಲೂಸಾಗಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಅದಾದ ನಂತರ ಒಂದು ಅರ್ಧ ಭಾಗ ಕಲಸಿದಾದ್ಮೇಲೆ 1-2 ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಅದನ್ನು ನೀವು ಈ ರೀತಿಯಾಗಿ ನಾದ್ಕೋಬೇಕಾಗತ್ತೆ. ಹಿಟ್ಟು ತುಂಬಾ ಸಾಫ್ಟಾಗಿರಬೇಕು. ಹಿಟ್ಟು ಎಷ್ಟು ಸಾಫ್ಟಾಗಿರತ್ತಲ್ವ, ನಮಗೆ ಒಬ್ಬಟ್ಟನ್ನು ಲಟ್ಟಿಸ್ಬೇಕಾದ್ರೂ ಅಷ್ಟೇ ನೀಟಾಗಿ ಅದು ಚೆನ್ನಾಗಿ ಅರಳುತ್ತೆ. ಸೊ ಹಾಗಾಗಿ ನಾವು ಈ ಟಿಪ್ನ ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದೇನಂತಂದರೆ, ಒಬ್ಬಟ್ಟು ಮಾಡಬೇಕಾದ್ರೆ ತುಂಬ ಜನಕ್ಕೆ ಒಬ್ಬಟ್ಟು ಹೂರ್ಣ ಹೊರಗಡೆ ಬಂದುಬಿಡತ್ತೆ, ಅಥವಾ ಮೈದಾ ಒಂದು ಕಡೆ ಆದರೆ ಒಬ್ಬಟ್ಟಿನ ಹೂರ್ಣ ಒಂದು ಕಡೆ ಹೋಗ್ಬಿಡತ್ತೆ. ಸೊ ಈ ರೀತಿ ಎಲ್ಲ ಆಗುತ್ತೆ ಪ್ರಾಬ್ಲಮ್ಗಳು, ನನಗೆ ಗೊತ್ತಿದೆ ಅದು. ಸೊ ಆ ರೀತಿ ಯಾವುದೂ ಆಗದೆ ಇರೋ ಥರ ಇವತ್ತು ನಾನು ನಿಮಗೆ ಎಲ್ಲೂ ಕೂಡ ಹೂರ್ಣ ಅನ್ನೋದು ಹೊರಗಡೆ ಬರದೇ ಇರೋ ಥರ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಹಿಟ್ಟನ್ನು ಕಲಸಿದಾದ್ಮೇಲೆ ಅದರಲ್ಲೇ ಒಂದು 4ರಿಂದ 5 ಚಮಚ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಇದನ್ನು ಒಂದು 15 ನಿಮಿಷ ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಒಂದು 15 ನಿಮಿಷ ಎತ್ತಿಟ್ಕೊಳ್ಳಿ ಸಾಕಾಗತ್ತೆ. ಇವಾಗ ನಾನು ಇಲ್ಲಿ ಒಂದು ಬಟ್ಲಲ್ಲಿ 1/4 ಬಟ್ಲಾಗೋಷ್ಟು, ಅಂದರೆ ಒಂದು ಅರ್ಧ ಬಟ್ಲಾಗೋಷ್ಟು ನಾನು ಶೇಂಗಾನ ತೊಗೊಂಡಿದ್ದೀನಿ, ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದು ಅಳತೆ ಬಂದುಬಿಟ್ಟು ನೀವು ನೋಡ್ಕೊಳ್ಳಿ ಆಯಿತಾ, ಕಡಲೆ ಬೀಜ. ಯಾಕಂತಂದರೆ ನಾನು 7 ಒಬ್ಬಟ್ಟು ಮಾಡ್ತಾ ಇರೋದ್ರಿಂದ ಹೂರ್ಣಕ್ಕೆ ಎಷ್ಟು ಬೇಕು ಅಂತ ನನಗೆ ಅಂದಾಜು ಗೊತ್ತಿರೋದ್ರಿಂದ ನಾನೊಂದು ಅರ್ಧ ಬಟ್ಲು ಶೇಂಗಾನ ತೊಗೊಂಡಿದ್ದೀನಿ, ಕಡಲೆ ಬೀಜನ. ಸೊ ನೀವು ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಪ್ರಮಾಣನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಯಾಕಂತಂದರೆ ನಮಗೆ ಸ್ಟಫಿಂಗ್ ಅನ್ನೋದು ಇದೇನೆ, ನಮಗೆ ಹೂರ್ಣ ಇದೇ ಬೇಕಾಗಿರೋದು ಮೇಯ್ನಾಗಿ. ಸೊ ಹಾಗಾಗಿ ನಾವು ಕಡಲೆ ಬೀಜನೇ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ ನೀವು ಜಾಸ್ತಿ ಮಾಡೋದಾದರೆ. ಇದನ್ನು ಸ್ವಲ್ಪ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನು ಏರ್ ಫ್ರೈಯರಲ್ಲಿ ಡ್ರೈ ರೋಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪಾತ್ರೆನಲ್ಲಿ ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಆದಮೇಲೆ ನೋಡಿ, ಇದ್ರದ್ದು ಸಿಪ್ಪೆ ಎಲ್ಲನೂ ಈ ರೀತಿಯಾಗಿ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಸಿಪ್ಪೆ ಹೋಗಬೇಕು ಅಂತ ಎಂಥದ್ದು ಇಲ್ಲ. ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಸಿಪ್ಪೆನ ಬಿಡಿಸ್ಬಿಟ್ಟು ಇಟ್ಕೊಳ್ಳಿ ಆಯಿತಾ. ಯಾಕಂತಂದರೆ ನಾವು ಮಿಕ್ಸಿಗೆ ಹಾಕಿ ಇದನ್ನು ರುಬ್ತೀವಲ್ವ. ಸೊ ಹಾಗಾಗಿ ಕಂಪ್ಲೀಟಾಗಿ ಸಿಪ್ಪೆ ಹೋಗಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಆದರೂ ನಿಮ್ಮ ಕೈಲಿ ಆದಷ್ಟು ನೀವು ಇದನ್ನು ಸಿಪ್ಪೆ ಎತ್ತಿಟ್ಕೊಳ್ಳಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ.
ನಾನು ಮೊದಲೇ ಹೇಳ್ದಂಗೆ ನಿಮ್ಗೇನಾದರೂ ಹೂರಣ ಸ್ವಲ್ಪ ಜಾಸ್ತಿ ಪ್ರಮಾಣ ಬೇಕು ಅಂತ ಅಂದರೆ ಕಡಲೆ ಬೀಜನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಇದಕ್ಕೆ ಇನ್ನೇನು ನಾವು ಎಕ್ಸ್ಟ್ರಾ ಹಾಕೋಂತಿಲ್ಲ. ಮತ್ತು ಇನ್ನೊಂದೇನು ಅಂತ ಅಂದರೆ ಹೂರಣ ಕಲಿಸ್ಬೇಕಾದ್ರೆ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಹೂರಣ ತೆಳುವಾಗ್ಬಿಟ್ರೆ ಏನು ಮಾಡೋದು, ಏನು ಮಾಡಬೇಕು ಅನ್ನೋದು. ಸೊ ಅದ್ರದ್ದು ಕೂಡ ಟಿಪ್ಸ್ ಕೊಡ್ತೀನಿ, ಹಾಗೆ ಹೂರಣ ಹೊರಗಡೆ ಬರದೇ ಇರೋ ಥರ ಹೇಗೆ ಲಟ್ಸೋದು ಅನ್ನೋದಕ್ಕೂ ಟಿಪ್ಸ್ ಕೊಡ್ತೀನಿ ಇವತ್ತು. ನೋಡಿ, ಇವಾಗ ನಾನು ಒಂದು 3 ಏಲಕ್ಕಿನ ಈ ರೀತಿಯಾಗಿ ಬಿಡಿಸ್ಬಿಟ್ಟು ಸಿಪ್ಪೆ ಬಿಡಿಸ್ಬಿಟ್ಟು ಇದನ್ನು ಫಸ್ಟು ನಾವು ನೀರು ಹಾಕ್ದಿರನೆ ಹಾಗೆ ರುಬ್ಕೋಬೇಕಾಗತ್ತೆ. ಇದು ಸ್ವಲ್ಪ ಚೆನ್ನಾಗಿನೇ ನುಣ್ಣಗೆ ರುಬ್ಕೊಳ್ಳಿ. ಇದನ್ನು ನಾನು ತೋರಿಸ್ತೀನಿ ನೋಡಿ, ಈ ರೀತಿ ಇದ್ದರೆ ಸಾಕಾಗತ್ತೆ. ಇದು ತುಂಬ ನೇಸಾಗಿ ರುಬ್ಬೋದಕ್ಕಾಗಲ್ಲ, ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಪುಡಿ ಪುಡಿಯಾಗಿ ರುಬ್ಕೊಳ್ಳಿ ಇದನ್ನು. ಇವಾಗ ನಾನು ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿವತ್ತು ಇಲ್ಲಿ 2 ಥರ ಬೆಲ್ಲನ ಯೂಸ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಉಂಡೆ ಬೆಲ್ಲ, ಇನ್ನೊಂದು ಬಂದುಬಿಟ್ಟು ಕಪ್ಪು ಕಲರಾಗಿ ಸ್ವಲ್ಪ ಬ್ರೌನ್ ಕಲರಾಗಿ ಬೆಲ್ಲದ ಪುಡಿ ಬರುತ್ತಲ್ವ, ಅದನ್ನು ಕೂಡ ಯೂಸ್ ಮಾಡಿದ್ದೀನಿ. ಅದನ್ನು ಯಾವಾಗ ಹಾಕಬೇಕು ಅಂತ ನಾನು ಹೇಳ್ತೀನಿ. ಇವಾಗ ನಾನು ಉಂಡೆ ಬೆಲ್ಲನ ಒಂದು 1/4 ಭಾಗದಷ್ಟು ಇದಕ್ಕೆ ಹಾಕಿಬಿಟ್ಟು ಇದ್ರ ಜೊತೆಗೆ 1 ಬಟ್ಲಾಗೋಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಅಂದರೆ ಸುಮಾರು ಒಂದು ಅರ್ಧ ಹೋಳಿದೆ ಇದು. ಕಾಯಿ ತುರಿ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ. ಉತ್ತರ ಕರ್ನಾಟಕದ ಕಡೆ ಎಲ್ಲನೂ ಈ ರೀತಿ ಹಾಕೋದಿಲ್ಲ, ಬಟ್ ಕಾಯಿ ತುರಿನ ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕೋದಿಲ್ಲ. ಬಟ್ ಹಾಕಿ ನೋಡಿ, ತುಂಬಾ ಚೆನ್ನಾಗಿರತ್ತೆ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರತ್ತೆ ಕಾಯಿ ತುರಿ ಹಾಕೋದ್ರಿಂದ. ನಾವು ಬರೀ ಕಡಲೆ ಮತ್ತು ಬೆಲ್ಲ ಹಾಕಿದ್ರೆ ಅಷ್ಟೊಂದೇನು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಕಾಯಿ ತುರಿ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಹಸಿ ತೆಂಗಿನಕಾಯಿನೇ ನೀವು ಹಾಕ್ಬಿಟ್ಟು ರುಬ್ಕೊಂಡ್ರೆ ಆಗೋಯ್ತು. ನೋಡಿ, ಈ ಹದದಲ್ಲಿ ಇರಬೇಕು. ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು, ಯಾಕಂತಂದರೆ ಈ ಮಿಸ್ಟೇಕ್ನ ಎಲ್ಲರೂ ಮಾಡ್ತೀರಾ. ದಯವಿಟ್ಟು ನೀವು ಹೂರಣನ ಕಲಿಸ್ಕೋಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಹಾಕೋವಾಗಿಲ್ಲ. ನಾವು ನಾರ್ಮಲ್ಲಾಗಿ ಒಬ್ಬಟ್ಟನ್ನ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಪಾಕನ ತಗೊಂಡು ಅದಕ್ಕೆ ನಾವು ಬೇಯಿಸಿರೋ ಅಂಥ ಬೇಳೆನ ಹಾಕಿ ಅದಾದಮೇಲೆ ರುಬ್ಕೋತೀವಲ್ವ, ಸೊ ಇದು ಆ ರೀತಿ ಅಲ್ಲ, ಇದು ಕಂಪ್ಲೀಟಾಗಿ ಚೇಂಜು. ಸೊ ಈ ಶೇಂಗಾ ಒಬ್ಬಟ್ಟಲ್ಲಿ ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಅಂತ ಅಂದರೆ ಹೂರಣನ ತುಂಬ ತೆಳು ಮಾಡ್ಕೊಂಡ್ಬಿಡ್ತಾರೆ, ನೀರಿನ ಅಂದಾಜು ಗೊತ್ತಾಗ್ದಿರಾನೆ. ಇವಾಗ ನಾನು ಒಂದು 1/4 ಬಟ್ಲಾಗೋಷ್ಟು ನಾನು ಮೊದಲೇ ಹೇಳ್ದಂಗೆ ಬ್ರೌನ್ ಕಲರ್ದು ಬೆಲ್ಲದ ಪುಡಿ ಬರುತ್ತಲ್ವ, ಸೊ ಅದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಕಾಯಿಸಿಟ್ಕೊಂಡಿರುವಂತಹ ಬೆಚ್ಚಗಿರೋ ನೀರನ್ನ ಒಂದು 2ರಿಂದ 3 ಚಮಚ ಹಾಕ್ಕೊಂಡ್ರೆ ನಿಮಗೆ ಅದೇ ಹೆಚ್ಚು, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ನಾನು ಅದಕ್ಕೆ ಸ್ಪೂನ್ ಅಳತೆನಲ್ಲೇ ಹೇಳ್ತಾ ಇದ್ದೀನಿ. ಒಂದು 2 ಚಮಚ ಹಾಕೊಳ್ಳಿ ಸಾಕಾಗತ್ತೆ. ನೀವು ಎಷ್ಟೇ ತೊಗೊಂಡಿರಿ, ಎಷ್ಟೇ ಪ್ರಮಾಣ ತೊಗೊಂಡಿರಿ, ಒಂದು 2ರಿಂದ 3 ಚಮಚ, ಅದ್ರ ಮೇಲೆ ನೀವು ನೀರು ಹಾಕೋದಕ್ಕೆ ಹೋಗಬೇಡಿ. ಸೊ ನಾನು ಹೇಳಿದೆ ನಿಮಗೆ, ಅಕಸ್ಮಾತ್ ಹೂರಣ ಏನಾದರೂ ಮೆತ್ತಗಾಯಿತು, ತೆಳುವಾಯಿತು ಅಂತ ಅಂದರೆ ಏನು ಮಾಡಬೇಕು ಅಂತ. ಕೆಲವೊಬ್ರು ಏನು ಮಾಡ್ತೀರಾ, ಹೂರಣ ತೆಳುವಾಯಿತು ಒಂದೆಟ್ಗೆ ಅದನ್ನು ಬಿಸಾಕ್ಬಿಡೋದು, ಇಲ್ಲ ಅಂತಂದರೆ ಇದು ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ಳೋದು ಎಲ್ಲ ಮಾಡ್ತೀರಾ. ಅದೇನೂ ಇಲ್ಲ. ಆ್ಯಕ್ಚುಲಿ ನಾವು ಯಾವುದೇ ಹೂರಣನ ಪ್ರಿಪೇರ್ ಮಾಡಬೇಕಾದ್ರೂ, ಬೇಳೆ ಹೂರಣ ಆಗಿರ್ಬೋದು, ಕಾಯ್ದು ಒಬ್ಬಟ್ಟು ಮಾಡಬೇಕಾದ್ರೆ ಕಾಯಿ ಹೂರಣ ಆಗಿರ್ಬೋದು, ಅಕಸ್ಮಾತ್ ಏನಾದರೂ ಗಟ್ಟಿ ಆಯಿತು, ತೆಳುವಾಯಿತು ಅಂತ ಅಂದರೆ ನೀವು ಕಾಯಿ ಹೂರಣಗೆ ಮತ್ತು ಬೇಳೆ ಹೂರಣಗೆ ತೆಳುವಾಯಿತು ಅಂತ ಅಂದರೆ ಒಂದು 2ರಿಂದ 3 ಚಮಚ ಆಗೋಷ್ಟು ಅಥವಾ ಒಂದು 4 ಚಮಚ ಆಗೋಷ್ಟು ಅಕ್ಕಿ ಹಸಿಟ್ಟು ಬರುತ್ತಲ್ವ ಪುಡಿ, ಅದನ್ನು ಸೇರಿಸ್ಕೊಳ್ಳಿ. ಅದೂ ಇಲ್ಲ ಅಂತ ಅಂದರೆ ನಾರ್ಮಲ್ಲಾಗಿ ಮನೆಯಲ್ಲಿ ಹುರ್ಗಡ್ಲೆ ಇರತ್ತಲ್ವ, ಅದನ್ನು ಪುಡಿ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ, ಅಲ್ಲಿಗೆ ಅದು ಸರಿ ಹೋಗುತ್ತೆ. ನೀವು ಈ ರೀತಿ ಶೇಂಗಾ ಹೋಳಿಗೆ ಮಾಡಬೇಕಾದ್ರೆ ಅಕಸ್ಮಾತ್ ಏನಾದರೂ ಗಟ್ಟಿ ಆಯಿತು ಅಂತ ಅಂದರೆ ನೋಡಿ, ಇವಾಗ ನನಗೆ ಕೈಗೆಲ್ಲ ಅಂಟ್ತಾ ಇದೆ ಆ್ಯಂಡ್ ಸ್ವಲ್ಪ ತೆಳುವಾಗಿದೆ. ಇದು ಬರೀ ನಾನು 2 ಚಮಚ ಅಷ್ಟೇ ನೀರು ಹಾಕಿದ್ದು, ಆದರೂ ಕೂಡ ತೆಳುವಾಗಿದೆ. ಯಾಕೆ ಅಂತ ಅಂದರೆ ನಾವು ಇದರಲ್ಲಿ ಬೆಲ್ಲದ್ದು ಪಾಕನ ತೆಗ್ದಿರಲ್ಲ. ಸೊ ನಾವು ನೀರು ಹಾಕಿದ ತಕ್ಷಣವೇ ಅದು ಪಾಕ ಸ್ವಲ್ಪ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಆ ರೀತಿ ಆಗುತ್ತೆ. ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಒಂದು 10ರಿಂದ 15 ನಿಮಿಷ ನೀವು ಸೈಡಲ್ಲಿ ಹಾಗೆ ಎತ್ತಿಟ್ರೆ, ಏನು ಮುಚ್ಚೋದೇನು ಬೇಡ, ಹಾಗೆ ಎತ್ತಿಟ್ರಿ ಅಂತ ಅಂದರೆ ತನ್ನಷ್ಟಕ್ಕೆ ತಾನೇ ಗಟ್ಟಿಯಾಗತ್ತೆ. ನೀವು ಅರ್ಧ ಗಂಟೆ ಬಿಟ್ರಿ ಅಂತ ಅಂದರೆ ತುಂಬ ಗಟ್ಟಿಯಾಗಿ ಹೋಗ್ಬಿಡತ್ತೆ. ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಕಸ್ಮಾತ್ ಏನಾದರೂ ಹೂರಣ ತೆಳುವಾಯಿತು ಅಂತ ಅಂದರೆ ಅದನ್ನು ಒಂದು 5ರಿಂದ 10 ನಿಮಿಷ, ಇಲ್ಲ ಅಂತ ಅಂದರೆ 15 ನಿಮಿಷ ಹಾಗೆ ಸೈಡಲ್ಲಿ ಎತ್ತಿಟ್ಬಿಡಿ, ತನ್ನಷ್ಟಕ್ಕೆ ತಾನೇ ಗಟ್ಟಿಯಾಗತ್ತೆ. ಸೊ ಅದನ್ನ ಸೈಡಲ್ಲಿ ಎತ್ತಿಟ್ಟಿದ್ದಾಗಿದೆ. ಇವಾಗ ನಾನು ಇದರಲ್ಲಿ ಒಂದು 2 ಚಮಚ ಎಣ್ಣೆ ಮತ್ತು 1 ಚಮಚ ಆಗೋಷ್ಟು ತುಪ್ಪನ ಸೇರಿಸಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಒಬ್ಬಟ್ಟು ಮಾಡ್ಕೋತೀವಲ್ವ, ಸೊ ಅದಕ್ಕೆ ಬೇಕಾಗತ್ತೆ. ಹಾಗಾಗಿ ಇವಾಗ ನಾನು ನಿಮಗೆ ಹೂರಣನ ತೋರಿಸ್ತೀನಿ. 15 ನಿಮಿಷ ನಾನು ಇದನ್ನು ಎತ್ತಿಟ್ಟಿದ್ದೆ, ಯಾಕಂತಂದರೆ ಕೈಗೆಲ್ಲ ಅಂಟ್ಕೊಳ್ತಾ ಇತ್ತಲ್ವ, ಸೊ ಅದು ಸ್ವಲ್ಪ ಸರಿ ಹೋಗಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಇವಾಗ ನಿಮ್ಮ ಕಣ್ಣೆದುರುಗಡೆನೆ ನಾನು ತೋರಿಸ್ತಾ ಇದ್ದೀನಿ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ನೀವು ಈ ರೀತಿಯಾಗಿ ಹೂರಣ ನಿಮಗೆ
ನಿಮಗೆ ಒಬ್ಬಟ್ಟಿಗೆ ಎಷ್ಟು ಬೇಕು ಸ್ಟಫಿಂಗು ಅಂದರೆ ಹೂರಣ ಎಷ್ಟು ಬೇಕೋ ಅಷ್ಟಷ್ಟು ದಪ್ಪದಾಗಿ ನೀವು ಬಾಲ್ಗಳನ್ನ ಮಾಡಿ ಇಟ್ಕೊಳ್ಳಿ. ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಒಬ್ಬಟ್ಟನ್ನು ಪ್ರಿಪೇರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಪದೇ ಪದೇ ನಾವು ಕೈ ವಾಶ್ ಮಾಡಿಕೊಂಡೇ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಟಿಪ್ನ ಫಾಲೋ ಮಾಡಿ. ನೀವೇನಾದರೂ ಹೂರಣನ ಮಾಡಿಟ್ಟು ಇನ್ನೂ ಗಟ್ಟಿ ಆಗಿಲ್ಲ, ಇನ್ನೂ ತೆಳುವಾಗೇ ಇದೆ ಅಂತ ಅಂದರೆ ಮತ್ತೆ ನೀವು ಒಂದು ಸ್ವಲ್ಪ ಕಾಯಿ ತುರಿನ ಅಂದರೆ ಮಿಕ್ಸಿನಲ್ಲಿ ಹಾಕಿ ಕಾಯಿ ತುರಿನ ಸ್ವಲ್ಪ ಪುಡಿ ಮಾಡಿಕೊಂಡು ಅದನ್ನು ಹೂರಣಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು 10ರಿಂದ 15 ನಿಮಿಷ ಎತ್ತಿಟ್ಕೊಳ್ಳಿ. ಹಂಗೂ ಸರಿ ಹೋಗಲಿಲ್ಲ ಅಂತ ಅಂದರೆ ಅಗೇನ್ ನಾನು ಹೇಳ್ದಂಗೆ ಒಂದು 2ರಿಂದ 3 ಚಮಚ ಅಥವಾ 4 ಚಮಚ ಆಗೋಷ್ಟು ಅಕ್ಕಿ ಪುಡಿನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ಅದನ್ನು ಸೈಡಲ್ಲಿ ಎತ್ತಿಟ್ಬಿಡಿ. ನೀವೇನಾದರೂ ಜಾಸ್ತಿ ಹೊತ್ತು ಇಟ್ರಿ ಅಂತ ಅಂದರೆ ಫುಲ್ಲು ಗಟ್ಟಿ ಆಗಿಬಿಡತ್ತೆ ಇದು. ಸೊ ಹಾಗಾಗಿ ನಾವು ಇದನ್ನು ಕಲಸಿ ಒಂದು 5ರಿಂದ 10 ನಿಮಿಷದ ಒಳಗಡೆ ಮಾಡಬೇಕಾಗತ್ತೆ. ಅಕಸ್ಮಾತ್ ತೆಳುವಾಯಿತು ಅಂತ ಅಂದರೆ 15 ನಿಮಿಷ ಬಿಟ್ಬಿಟ್ಟು ನೀವು ಹೂರಣನ ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಟ್ಕೊಂಡು ಪ್ರಿಪೇರ್ ಮಾಡಬೇಕಾಗತ್ತೆ. ಉಂಡೆ ಮಾಡಿ ಇಟ್ಟಿದ ತಕ್ಷಣ ನೀವು ಒಬ್ಬಟ್ಟನ್ನು ಲಟ್ಸೋದಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನೋಡಿ ನಾನಿಲ್ಲಿ ಒಂದು ಎಣ್ಣೆ ಕವರ್ನ ತೊಗೊಂಡಿದ್ದೀನಿ. ನಿಮಗೆ ಎಣ್ಣೆ ಕವರ್ ಇಲ್ಲ ಅಂತ ಅಂದರೆ ನೀವು ಬೇರೆ ಯಾವುದಾದ್ರೂ ಪ್ಲಾಸ್ಟಿಕ್ ಕವರು ಈ ರೀತಿದನ್ನ ಯೂಸ್ ಮಾಡಿ, ಏನೂ ತೊಂದರೆ ಇಲ್ಲ. ಹಾಗೆಯೇ ಅಕಸ್ಮಾತ್ ಎಣ್ಣೆ ಕವರ್ ಬೇಡ ಅಂತ ಅಂದ್ಕೊಳ್ಳೋರು ಬಟರ್ ಪೇಪರ್ ಬರುತ್ತಲ್ವ, ನೀವು ಅದನ್ನು ಯೂಸ್ ಮಾಡ್ಬೋದು. ನನ್ನ ಹತ್ರನೂ ಬಟರ್ ಪೇಪರ್ ಇತ್ತು, ಬಟ್ ನನಗೆ ಆ ಟೈಮಲ್ಲಿ ತಲೆಗೆ ಓಡಲಿಲ್ಲ. ನಾನು ಇದೇ ಕವರು ನನಗೆ ಯಾಕೋ ಗೊತ್ತಿಲ್ಲ, ಅಕ್ಕಿ ರೊಟ್ಟಿಗೆ ಈ ರೀತಿ ಮಾಡೋದಕ್ಕೆಲ್ಲ ನನಗೆ ಈ ಕವರ್ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇದರಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು. ಇವಾಗ ನೋಡಿ ನಾನು ಕೈಯಲ್ಲೇ ಒಂದಷ್ಟು ಅಗ್ಳ ಅದನ್ನು ಲಟ್ಟಿಸ್ಕೊಂಡು ಅದಾದ ನಂತರ ಹೂರಣನ ಹಾಕ್ಬಿಟ್ಟು ನಾನು ಯಾವ ರೀತಿಯಾಗಿ ತಿರುಗಿಸ್ಕೊಂಡು ಸ್ಟಫಿಂಗ್ನ ಮಾಡ್ಕೊಂಡಿದ್ದೀನಲ್ವ ಅದೇ ರೀತಿಯಾಗಿ ನೀವು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಕೆಲವ್ರು ಏನು ಮಾಡ್ತೀರಾ ಅಂತ ಅಂದರೆ ಈ ಒಬ್ಬಟ್ಟು ಮಾಡಬೇಕಾದ್ರೆ ಲಟ್ಸಕ್ಕೆ ಹೋಗ್ತೀರಾ, ಅದೇ ನೀವು ಮಾಡೋ ಮಿಸ್ಟೇಕು. ದಯವಿಟ್ಟು ಒಬ್ಬಟ್ಟನ್ನು ಯಾವತ್ತೇ ಆಗಲಿ ಲಟ್ಟಣಿಗೆಯಿಂದ ಲಟ್ಟಿಸ್ಬಾರ್ದು. ನೀವೇನಾದರೂ ಲಟ್ಟಣಿಗೆಯಿಂದ ಒಬ್ಬಟ್ಟನ್ನು ಲಟ್ಟಿಸ್ತೀರಾ ಅಂತ ಅಂದರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬರುತ್ತೆ ಅಲ್ವಾ. ಸೊ ಆ ರೀತಿ ಆಗಬಾರ್ದು ಅಂತ ಅಂದರೆ ನೋಡಿ ಇಲ್ಲಿ ಮೇಲ್ಗಡೆ ನಾನೊಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡಿದ್ದೀನಿ. ಇದೇ ಟಿಪ್ಸು ನಾನು ನಿಮಗೆ ಕೊಡ್ತೀನಿ ಅಂದಿದ್ದು. ಯಾಕಂತಂದರೆ ಕೆಲವೊಬ್ಬರು ಒಬ್ಬಟ್ಟು ಮಾಡಬೇಕಾದ್ರೆ ಹೂರಣ ಒಂದು ಕಡೆ ಹೋಗುತ್ತೆ, ಮೈದಾ ಒಂದು ಕಡೆ ಹೋಗುತ್ತೆ, ಎರಡು ಸಪ್ರೇಟ್ ಆಗಿಬಿಡತ್ತಲ್ವ. ಸೊ ಆ ರೀತಿ ಆಗಬಾರ್ದು, ಎಲ್ಲೂ ಕೂಡ ಓಪನ್ ಆಗಬಾರ್ದು ಅಂತಂದರೆ ನಾನು ಯಾವ ರೀತಿಯಾಗಿ 2 ಬೆರಳಿಂದ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಲ್ವ, ನೀವು ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ಮನೆಗೆ ಬಟ್ಟೆ ಏನಾದರೂ ತಂದವಾಗ ಅದ್ರದ್ದು ಪ್ಲಾಸ್ಟಿಕ್ ಕವರ್ ಉಳಿದಿರತ್ತಲ್ವ ಅದನ್ನು ನೀವು ಸೇವ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಅದನ್ನು ಯಾವಾಗಾದರೂ ಒಬ್ಬಟ್ಟು ಮಾಡಬೇಕಾದ್ರೆ ಈ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ನಾವು ಕೈಯಲ್ಲಿ ಲಟ್ಸಿದ್ರೂ ಅಷ್ಟೇನೆ, ಕೈಯಲ್ಲಿ ಒತ್ತಿ ಮಾಡೋದ್ರಿಂದನೂ ಕೂಡ ಅಷ್ಟೇ ಇದು ಅದೇ ಸೇಮ್ ಪ್ರಾಬ್ಲಮ್ ಆಗುತ್ತೆ. ಏನು ಅಂತ ಅಂದರೆ ಕೈಯಲ್ಲಿ ಒತ್ತಬೇಕಾದ್ರೂ ಅಷ್ಟೇ ಹಾಗೆ ಆಗತ್ತೆ ಇದು. ಸೊ ಹಾಗಾಗಿ ಈ ರೀತಿ ಪ್ಲಾಸ್ಟಿಕ್ ಕವರ್ನ ಮೇಲೆ ಹಾಕ್ಕೊಂಡು ಅದನ್ನು ಜಸ್ಟ್ ನೀವು ಸವರ್ತಾ ಬಂದರೆ ಸಾಕು. ಅದ್ರ ಮೇಲ್ಗಡೆ ತುಂಬ ಲೈಟಾಗಿ ಸವರ್ಬೇಕಾಗತ್ತೆ. ಆ್ಯಂಡ್ ನಾನು ಎಣ್ಣೆ ಪ್ಲಾಸ್ಟಿಕ್ನ ತೊಗೊಂಡಿರೋದ್ರಿಂದ, ಎಣ್ಣೆ ಕವರ್ ತೊಗೊಂಡಿರೋದ್ರಿಂದ ಇದು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಒಬ್ಬಟ್ಟನ್ನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಪ್ಲಾಸ್ಟಿಕ್ ಸುಟ್ಟೋಗ್ಬಿಡತ್ತೆ. ಸೊ ಆ ಕಾರಣಕ್ಕೋಸ್ಕರ ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಯಿತಾ. ನಾನು ಮೊದಲೇ ಹೇಳ್ದಂಗೆ ಹೂರಣ ಒಂದು ಒಬ್ಬಟ್ಟಿಗೆ ಎಷ್ಟು ಬೇಕು ಅಂತ ನಿಮಗೆ ಗೊತ್ತಿರತ್ತೆ, ಅಷ್ಟೇ ಸೇರಿಸ್ಕೊಳ್ಳಿ. ಆ್ಯಂಡ್ ಇದಕ್ಕೆ ನಾವು ಎಣ್ಣೆ ಹಾಕಿ ಎರಡೂ ಕಡೆ ಫ್ರೈ ಮಾಡಬೇಕು ಅನ್ನೋದು ಏನೂ ಇಲ್ಲ. ನಾನು ಮೊದಲೇ ಹೇಳ್ದಂಗೆ ನಿಮಗೆ ಯಾಕೆ ಒಬ್ಬಟ್ಟು ಗಟ್ಟಿ ಆಗುತ್ತೆ ಅಂತ ಅಂದರೆ ಕೆಲವೊಬ್ಬರು ಹೂರಣನ ತುಂಬ ಗಟ್ಟಿ ಮಾಡ್ಕೊಂಡಿರ್ತೀರ, ಒಂದು ಇಲ್ಲ ಅಂತ ಅಂದರೆ ಒಬ್ಬಟ್ಟು ಮಾಡಾದ್ಮೇಲೆ ಒಂದೊಂದೇ ಸಪ್ರೇಟ್ ಇಡ್ತಾ ಹೋಗ್ತೀರಾ. ಸೊ ಅದರಿಂದ ನಾವು ಮೈದಾದಲ್ಲಿ ಯಾವುದೇ ಒಂದು ಸ್ವೀಟ್ನ ಮಾಡಿದ್ರೂ ಕೂಡ ನೀವು ಸಪ್ರೇಟ್ ಇಡಕ್ಕೆ ಹೋಗಬೇಡಿ. ಇವಾಗ ಒಂದು ಒಬ್ಬಟ್ಟು ಆಯಿತು ಅಂತಂದರೆ ಅದ್ರ ಮೇಲ್ಗಡೆನೇ ಇಡಿ, ಅಥವಾ ಅದ್ರ ಅರ್ಧ ಭಾಗದಷ್ಟು ಇನ್ನೊಂದು ಒಬ್ಬಟ್ಟನ್ನು ಅದ್ರ ಮೇಲೆ ಇಡ್ತಾ ಬನ್ನಿ. ಆವಾಗ ನಿಮಗೆ ಒಬ್ಬಟ್ಟು ಅನ್ನೋದು ಗಟ್ಟಿ ಆಗಲ್ಲ, ಸಾಫ್ಟ್ ಆಗೇನೆ ಇರುತ್ತೆ. ನಾವೇನಾದರೂ ಒಬ್ಬಟ್ಟು ಮಾಡಿಬಿಟ್ಟು ಒಂದೊಂದು ಕಡೆ ಇಡ್ತಾ ಹೋದ್ವಿ ಅಂತ ಅಂದರೆ ಒಬ್ಬಟ್ಟು ಅನ್ನೋದು 1-2 ನಿಮಿಷಕ್ಕೇ ಗಟ್ಟಿ ಆಗಿಬಿಡತ್ತೆ. ನೀವು ಯಾವುದೇ ಒಬ್ಬಟ್ಟು ಮಾಡಿದ್ರೂ ಅಷ್ಟೇ. ಸೊ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ. ಯಾಕಂತಂದರೆ ನಾನು ಮನೆಯಲ್ಲಿ ಅದೇ ಟಿಪ್ನ ಫಾಲೋ ಮಾಡೋದು. ನಾವು ಯಾವಾಗ ಒಂದ್ರ ಮೇಲೆ ಒಂದು ಇಡ್ತಾ ಬರ್ತೀವಲ್ವ ಆವಾಗ ಸಾಫ್ಟಾಗಿರತ್ತೆ. ಆ್ಯಂಡ್ ನೀವು ಅನ್ಕೋಬೋದು ಒಬ್ಬಟ್ಟನ್ನ ಒಂದ್ರ ಮೇಲೆ ಒಂದು ಇಟ್ಟರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತಲ್ವ, ಮೈದಾ ಅಲ್ವಾ ಅಂತ. ಇಲ್ಲ, ಯಾಕಂತಂದರೆ ನಾವು ಶೇಂಗಾ ಹೋಳಿಗೆ ಮಾಡಿರೋದ್ರಿಂದ ನಾವು ಇದಕ್ಕೆ ಎಣ್ಣೆ ಹಾಕಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಯಾಕಂತಂದರೆ ಇದರಲ್ಲಿ ಸಾಕಷ್ಟು ಎಣ್ಣೆ ಇರುತ್ತೆ. ಸೊ ಹಾಗಾಗಿ ಆದರೂ ನಾನು ಇರಲಿ ಅಂದ್ಬಿಟ್ಟು ಒಂದು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಟಿಪ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಏನು ಮಾಡಬೇಕು ಅಂತ.
ಸೊ ನೀವು ಒಂದ್ರ ಮೇಲೆ ಒಂದು ಇಡ್ತಾ ಬಂದ್ರಿ ಅಂತ ಅಂದರೆ ತುಂಬಾ ಸಾಫ್ಟಾಗಿ ನಿಮಗೆ ಒಬ್ಬಟ್ಟು ಅನ್ನೋದು ರೆಡಿ ಆಗುತ್ತೆ. ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಚಿಕ್ಕ ಮಕ್ಳಿಗಂತೂ ನನ್ನ ಮಗಳು ಇದನ್ನು 2-3 ತಿಂದಿದ್ದಾಳೆ. ಅಷ್ಟು ಚೆನ್ನಾಗಿತ್ತು ಈ ಶೇಂಗಾ ಒಬ್ಬಟ್ಟು. ನಮ್ಮ ಮನೆಯಲ್ಲಿ ಯೂಶ್ವಲ್ ಆಗಿ ಬೇರೆ ಒಬ್ಬಟ್ಟಿಗಿಂತ ಜಾಸ್ತಿ ಇದನ್ನು ಮಾಡ್ತಾನೆ ಇರ್ತೀವಿ. ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ಇದನ್ನೇ ಮಾಡ್ತಾ ಇರ್ತೀವಿ. ಆ್ಯಂಡ್ ನಿಮಗೆ ನೀವು ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಇವಾಗ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಆ ರೀತಿ ಮಾಡಿದವಾಗ ನಮಗೆ ಒಬ್ಬಟ್ಟು ಅನ್ನೋದು ಸಾಫ್ಟ್ ಬಂದಿದೆ ಅಂತಲೇ ಅರ್ಥ. ಸ್ವಲ್ಪ ಉಬ್ಬಿದ್ರೂ ಸಾಕು, ಒಬ್ಬಟ್ಟು ಚೆನ್ನಾಗಾಗಿದೆ, ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಮತ್ತು ಇನ್ನೊಂದು, ಈ ಒಬ್ಬಟ್ಟನ್ನ ಮಾಡಬೇಕಾದ್ರೆ ನೀವು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಯಾಕಂತಂದರೆ ಬೇಗ ಸೀದೋಗುತ್ತೆ ಇದು. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಬ್ಬಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕೆ ಅಂತ ನಾನು ಹೇಳಿಬಿಟ್ಟಿದ್ದೀನಿ ಈಗಾಗಲೇ. ಇದರಲ್ಲಿ ನಾವು ಕಡಲೆ ಬೀಜನ ಯೂಸ್ ಮಾಡಿರೋದ್ರಿಂದ ನಾವೇನಾದರೂ ಹೈ ಫ್ಲೇಮಲ್ಲಿ ಇಟ್ಕೊಂಡ್ವಿ ಅಂತ ಅಂದರೆ ಬೇಗನೆ ಸೀದೋಗುತ್ತೆ ಇದು. ಸೊ ಆ ಕಾರಣಕ್ಕಾಗಿ ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಆ್ಯಂಡ್ ನಾನು ಹೇಳಿರೋ ಹಾಗೇ ಕೆಲವೊಬ್ಬರು ಸ್ಟಫಿಂಗ್ ಮಾಡಬೇಕಾದ್ರೆ ಏನು ಮಿಸ್ಟೇಕ್ಗಳನ್ನ ಮಾಡ್ತೀರಾ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಒಬ್ಬಟ್ಟು ಮಾಡಬೇಕಾದ್ರೂ ಅಷ್ಟೇ, ಅಕಸ್ಮಾತ್ ಏನಾದರೂ ತೆಳುವಾಯಿತು ಅಂದರೆ ಏನು ಮಾಡಬೇಕು ಅಂತಲೂ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಮನೆಯಲ್ಲಿ ಈ ಒಬ್ಬಟ್ಟನ್ನ ಪ್ರಿಪೇರ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಸ್ವೀಟಾಗಿ ಒಳ್ಳೆ ರುಚಿಯಾಗಿರುತ್ತೆ. ಆ್ಯಂಡ್ ನೋಡಿ ಇದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಸೊ ಈ ರೀತಿಯಾಗಿ ಉಬ್ಬಿ ಬಂದರೆ ನಮಗೆ ಒಬ್ಬಟ್ಟು ಅನ್ನೋದು ಪರ್ಫೆಕ್ಟಾಗಿ ಆಗಿದೆ ಅಂತಲೇ ಅರ್ಥ. ಯಾಕಂತಂದರೆ ತುಂಬ ಜನಕ್ಕೆ, ನನಗೂ ಈ ಎಕ್ಸ್ಪೀರಿಯನ್ಸ್ ಆಗಿದೆ. ಏನು ಅಂತಂದರೆ ಒಬ್ಬಟ್ಟು ಮಾಡಿಟ್ಟು ಒಂದು 2-3 ನಿಮಿಷಕ್ಕೆ ಗಟ್ಟಿಯಾಗಿಬಿಡ್ತಾ ಇತ್ತು. ಯಾಕೆ ಅಂತಂದರೆ ಅದೇ ನಾವು ಸಪ್ರೇಟ್ ಇಡೋದ್ರಿಂದ ಆ ರೀತಿ ಆಗುತ್ತೆ. ಆ್ಯಂಡ್ ಇನ್ನೊಂದು ನಾನು ಹೇಳಲೇ ಇಲ್ಲ, ಒಬ್ಬಟ್ಟನ್ನ ಮಾಡಬೇಕಾದ್ರೆ ದಯವಿಟ್ಟು ಸ್ಟಫಿಂಗ್ನ ಜಾಸ್ತಿ ಹಾಕಬೇಡಿ ಆ್ಯಂಡ್ ಜಾಸ್ತಿ ಲಟ್ಸೋಕ್ಕೂ ಹೋಗಬೇಡಿ, ಅಂದರೆ ಕೈಯಿಂದ ಜಾಸ್ತಿ ಸೌರಕ್ಕೂ ಹೋಗಬೇಡಿ. ಒಂದು ಮೀಡಿಯಮ್ ಸೈಜಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ನಾವು ಬೇಳೆ ಒಬ್ಬಟ್ಟಿಗೆಲ್ಲ ತುಂಬಾ ಅಗ್ಲವಾಗಿ ಲಟ್ಟಿಸ್ಕೊಳ್ತೀವಿ, ಆ ರೀತಿಯಾಗಿ ಮಾಡಬೇಡಿ. ಸೈಜ್ ಇದೇ ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರೆಸಿಪಿನ ನೀವು ಮನೆಯಲ್ಲಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟು ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಆ್ಯಂಡ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಶೇಂಗಾ ಹೋಳಿಗೆನ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮುಂದೆ ಸಿಗ್ತೀನಿ.